2010 ಇಂದ 2017 ವರೆಗೆ ಮಾಡಿದೆ. ಎಸ್ ಆರ್ ಎಸ್ ಸರ್ ಎಷ್ಟು 7 ವರ್ಷ 7 ವರ್ಷ. ಕಂಟಿನ್ಯೂ ಮಾಡಿದೀರಾ? ಹೌದು. ಏನಕ್ಕೆ ಸರ್ 7 ವರ್ಷದ ನಂತರ ಬಿಟ್ಟು ಬಂದಿರೋದು? ಅದು ಹಾಗೆ ನಾವು ಲೈಸೆನ್ಸ್ ತೆಗಿಲಿಕ್ಕೆ ಆಗಲ್ಲ. ಇವಾಗ ನಾವು ಈ ಕಂಪ್ನಿಲಿ ಮಾಡ್ತಾ ಇದೀವಿ ಅಂದ್ರೆ ಈ ಕಂಪ್ನಿಯಿಂದ ಲೆಟರ್ ಪ್ಯಾಡ್ ಕೊಡ್ಬೇಕು. ಈ ನಮ್ಮ ಸಂಸ್ಥೆ ಡ್ರೈವರ್ ಬರ್ತಾ ಇದಾರೆ ಅಂತ ಹೇಳಿ Okay. ಅವ್ರಿಗೆ ಲೆಟರ್ ಪ್ಯಾಡ್ ಕೊಟ್ಟರೆ ಅವಾಗ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಬಟ್ ಅವರು ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ತಾರೆ. ಓಪನ್ ಮಾರ್ಕೆಟ್ ಅಂದ್ರೆ ಅದು ಫಸ್ಟ್ 6 ವೀಲ್ ಕೊಡ್ತಾರೆ. 6 ವೀಲ್ಗೆ 15 ಡೇಸ್ ಟ್ರೈನಿಂಗ್ ಕೊಟ್ಟು ಆ ನಂತರ 6 ಮಂತ್ తర్వాత ಮಲ್ಟಿ ಎಕ್ಸಲ್ ಮತ್ತೆ ಟ್ರೈನಿಂಗ್ ಕಳಿಸ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಮಿರರ್ ಅಡ್ಜಸ್ಟ್ಮೆಂಟ್. ಓಕೆ ಇದು ನಮ್ಗೆ ಈ ತರ ಜಾಗದಲ್ಲಿ ಹೈಟ್ ಮಾಡ್ಕೊಳ್ಳಕ್ಕೆ. ಇದು ಬಂದ್ಬಿಟ್ಟು ನಮ್ಗೆ ಈ ತರ ಈ ಡೌನ್ ಅಲ್ಲಿ ಘಾಟ್ ಅಲ್ಲೆಲ್ಲ ನಿಂತಿರುತ್ತೆ. ಸಡನ್ಲಿ V11 ಅಲ್ಲಿ ಲಾಂಚ್ ಮಾಡೋದು. V11 ಅಲ್ಲಿ ಲಾಂಚ್ ಮಾಡಿದ್ರೆ ಅದು ಹಾರ್ಸ್ ಪವರ್ ತುಂಬಾ ಜನ ಇತ್ತು ನಂಬರ್ 1 ವೆಹಿಕಲ್ ಅದು. ಇದು 8 ಹಾರ್ಸ್ ಪವರ್ ಜಾಸ್ತಿ ಇತ್ತು. ಖಂಡಿತ ಗಾಡಿ ಕ್ಲಿಕ್ ಆಗೋಯ್ತು ಮಾರ್ಕೆಟ್ ಅಲ್ಲಿ. Click ಆಯ್ತು ಅದು. ಬಟ್ ಅವರೇಜ್ ಸಮಸ್ಯೆ ಆಯ್ತು. ಅದಕ್ಕೋಸ್ಕರ ಮತ್ತೆ B8 ಅನ್ನೇ ಲಾಂಚ್ ಮಾಡೋದು. ಮತ್ತೆ ಹಳೆ ಗಾಡಿನೇ ಬಂತು ಸರ್. ಇವಾಗ ಹೊಸದಾಗಿ ಯಾವ್ದಾದ್ರು ಡ್ರೈವರ್ ನಾನು ಓಲೋ ಓಡಿಸ್ತೀನಿ ಅಂತ ಬಂದ್ರೆ ಅವರು ಚೆಕ್ ಮಾಡೇ ತಗೋದು. ಚೆಕ್ ಮಾಡಿ ತಗೊಳ್ಳೋದು. ಎಲ್ಲ ಓನರ್ಗಳು ಹಾಗೆ. ಎಲ್ಲ ಒಂದು ಪ್ರತಿಯೊಬ್ಬರು ಆಗುತ್ತೆ. ಏನಕ್ಕೆ ಸರ್ ಅದು ಆತರ ರೂಲ್ಸ್ ರೆಗ್ಯುಲೇಷನ್ಸ್? ಈ ಘಾಟ್ ಸೆಕ್ಷನ್ ತುಂಬಾ ಘಾಟ್ ಸೆಕ್ಷನ್ ಇರುವಾಗ ಮಲ್ಟಿ ಎಕ್ಸ್ ಲಿಫ್ಟ್ ಮಾಡ್ಕೊಂಡ್ರೆ ನಮ್ಮ ಗಾಡಿ ಕ್ಲೀನ್ ಆಗಿ ಕಟ್ ಆಗುತ್ತೆ. ಅದು ಸಿಂಗಲ್ ವೀಲ್ ಆಗಿರುತ್ತಲ್ವಾ ಲಾಸ್ಟ್ ಆತರ. ಅದು ಸ್ವಲ್ಪ ಅದು ಫ್ರೀ ಆದಾಗ ಈ ಮೈನ್ ಆಕ್ಸಲ್ ಫ್ರೀ ಆಗಿ ತಿರುಗುತ್ತೆ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಅನಿದರ್ ಬ್ಲಾಗ್. ನಾನಿವತ್ತು ಓಲೋ 9600S ಒಂದು ಮಲ್ಟಿ ಎಕ್ಸೆಲ್ ಬಸ್ಸಿನ ಒಂದು ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ಈ ಬಸ್ಸಲ್ಲಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂಥ ಡ್ರೈವರ್ನವರು ಇದ್ದಾರೆ. ಬನ್ನಿ ಅವರಿಂದ ಈ ಬಸ್ಸಿನ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುವಂಥ ಪ್ರಯತ್ನ ಈ ಬ್ಲಾಗ್ನ ಮೂಲಕ ಮಾಡ್ತಾ ಇದ್ದೀನಿ. ಬನ್ನಿ ಕೇಳುವ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಪವನ್. ಪವನ್ ಅಂತ. ಹ. ಎಲ್ಲಿ ಸರ್ ನಿಮ್ಮೂರು? ಒಂದು ಆಗುಂಬೆ. ಆಗುಂಬೆ. ಹ. ಆಗುಂಬೆ ಅಂದ್ರೆ ಸರ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ಶಿವಮೊಗ್ಗ. ಶಿವಮೊಗ್ಗ ಆಗುಂಬೆ. ಈ ತುಂಬಾ ಡೇಂಜರಸ್ ಘಾಟ್ ಇದೆಯಲ್ಲ, ಅಲ್ಲೇ ನಿಮ್ಮ ಊರ? ಹೌದು. ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ನೀವು ಇದೇ ಬಸ್ ಫೀಲ್ಡ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದು? 15 ಇಯರ್ಸ್. 15 ವರ್ಷ. 15 ವರ್ಷ. 15 ವರ್ಷ. ಹಾ. ಓಕೆ ಸರ್, ನೀವು ಆಗುಂಬೆಯಿಂದ ಬೆಂಗಳೂರಿಗೆ ಬಂದು ಡ್ಯೂಟಿ ಮಾಡ್ತಾ ಇದ್ದೀರಾ? ಹೌದು. ಏನಕ್ಕೆ ಸರ್, ಸ್ಟಾರ್ಟಿಂಗ್ ಇಂದನೂ ಹೀಗೇನಾ? ಅವಾಗಿಂದ ಹೀಗೆ. ನಾನು ಮೋಟರ್ ಫೀಲ್ಡ್ ತುಂಬಾ ನಂಗೆ ಕ್ರೇಜ್ ಇತ್ತು. ಓಕೆ. ಅದಕ್ಕೋಸ್ಕರ. ಓ, ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನಿಮ್ಗೆ ತುಂಬಾ ಕ್ರೇಜ್. ಹೌದು. ಓಕೆ, ಯಾವ ತರದ್ರಲ್ಲಿ ಸರ್? ಅಂದ್ರೆ ಬಸ್, ಕೆಲವಷ್ಟು ಜನಕ್ಕೆ ಬಸ್ ಕ್ರೇಜ್ ಇರುತ್ತೆ, ಇನ್ನು ಕೆಲವಷ್ಟು ಜನಕ್ಕೆ ಲಾರಿ ಕ್ರೇಜ್ ಇರುತ್ತೆ. ಹಾಗೇನಿಲ್ಲ, ನಾನು ಅವಾಗಿಂದ ಬಸ್ಸಲ್ಲೇ ಮಾಡ್ತಾ ಇದ್ದು ಸ್ಟಾರ್ಟಿಂಗ್ ಇಂದನು? ಸ್ಟಾರ್ಟಿಂಗ್. ಓಕೆ ಸರ್, ಸ್ಟಾರ್ಟಿಂಗ್ ಹತ್ತಿರೋದು ಯಾವ ಗಾಡಿ? SRS. SRS. ಅವಾಗ SRS ತುಂಬಾ ಡಿಮಾಂಡ್ ಇತ್ತಲ್ವ ಗಾಡಿ? 2010 ಇಂದ ಮಾಡ್ತಾ ಇದ್ದೆ. 2010 ಇಂದ ಎಲ್ಲಿ ಮಟ್ಟ ಮಾಡಿದ್ದೀರಾ ಸರ್ SRS ಅಲ್ಲಿ? 2010 ಇಂದ 2017 ವರೆಗೆ ಮಾಡಿದೆ. SRS SRS. ಎಷ್ಟು 7 ವರ್ಷ 7 ವರ್ಷ. ಕಂಟಿನ್ಯೂ ಮಾಡಿದ್ದೀರಾ? ಹೌದು. ಏನಕ್ಕೆ ಸರ್ 7 ವರ್ಷದ ನಂತರ ಬಿಟ್ಟು ಬಂದಿರೋದು? ಆ ನಂತರ ಕಂಪ್ನಿ ಕೂಡ ಇದಾಯ್ತು. ನನಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಯ್ತು. ಊರಿಗೆ ಹೋದೆ. ಆಮೇಲೆ ಕೊರೋನಾ ಬಂತು. ಓಕೆ, ಅವ್ರ ಓನರು ಡೆತ್ ಆದ್ರು? ಡೆತ್ ಆದ್ರು. ಹಾಗಾಗಿ ಅಲ್ಲಿ ಬೇರೆ ಕಡೆ ನಾನು ಜಾಯ್ನ್ ಆದೆ. ಓಕೆ, ಅವ್ರ ಓನರು ಡೆತ್ ಆದ್ರು, ಅದಕ್ಕೆ ಬೇರೆ ಅವರು ಕೊರೋನಾ ಬಂದು ಡೆತ್ ಆದ್ರು. ಕಂಪ್ನಿನೂ ಸ್ವಲ್ಪ ಲಾಸ್ ಆಯ್ತು. ಇವಾಗ್ಲೂ ಇದೆ, ಬಟ್ ನಡೀತಾ ಇದೆ ಅಷ್ಟೊಂದು. ಓಕೆ, ಮೊದ್ಲಿನಷ್ಟು ಇಲ್ಲ. ಇಲ್ಲ. ಓಕೆ, ಮೊದ್ಲು ಇಂಡಿಯಾದಲ್ಲಿ VRL ಬಿಟ್ರೆ ಅವರಿಗೆ ಕಾಂಪಿಟೇಷನ್ ಇರೋದು. ಅವ್ರ ಹತ್ರ 5000 ಬಸ್ಸಸ್ ಇತ್ತು ಅವ್ರ ಹತ್ರ. ಅವಾಗ. ಹೌದು. ಮತ್ತೆ 2017 18 ಪೀಕ್ ಅಲ್ಲಿ ಇದ್ರು ಅವರು. 5000 ಬಸ್ಸಸ್ ಇತ್ತು. ಓಲ್ವಾನೆ ಒಂದು 300 ಬಸ್ ಇತ್ತು. ಖಂಡಿತ. ಬೆಂಜಲ್ ಇತ್ತು ಅವಾಗ್ಲೇ ಅವ್ರ ಹತ್ರ. 15 ಬೆಂಜ್ ಇತ್ತು. ಸ್ಕ್ಯಾನಿಯಾ ಇತ್ತು. ಓ, ಖಂಡಿತ. ಎಲ್ಲ ಬಸ್ಗಳನ್ನ ಪರ್ಚೇಸ್ ಮಾಡಿದ್ರು. ಎಲ್ಲ ಬಸ್ ಪರ್ಚೇಸ್ ಮಾಡಿದ್ರು. ಸರ್ ಸರ್, ಪೀಕ್ ಅಲ್ಲಿ ಇತ್ತು ಕಂಪ್ನಿ ಅವಾಗ. ಖಂಡಿತ. ಸರ್, SRS ಅಲ್ಲಿ ನೀವು ಓಡಿಸ್ತಾ ಇರುವಂತ ಗಾಡಿ ಯಾವ್ದಕ್ಕಿತ್ತು ಸರ್? SRS ಅಲ್ಲಿ ನಾವು ಲೈಲ್ಯಾಂಡ್ ಅನ್ನು ಲೈಲ್ಯಾಂಡ್. ಮಲ್ಟಿ ಎಕ್ಸ್ ಅಲ್ಲಿ ಯಾವ್ದು ಓಡಿಸೇ ಇಲ್ಲ? ಮಲ್ಟಿ ಎಕ್ಸ್ ಮಾಡಿಲ್ಲ. ಏನಕ್ಕೆ ಸರ್ ಅವತ್ತು ಓಡಿಸ್ಲಿಕ್ಕೆ ನಿಮ್ಗೆ? ಅವಾಗ ನಂದು ಇನ್ನೂ ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು. ನ್ಯೂ ಜಾಯ್ನಿಂಗ್. ಓಕೆ,
ಎಕ್ಸ್ಪೀರಿಯನ್ಸ್ ಕಮ್ಮಿ ಇತ್ತು. ಎಷ್ಟು ವರ್ಷ ಬೇಕಾಗುತ್ತೆ ಸರ್ ಒಂದ್ಸರಿ ಓಲ್ವೋ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ವೋಲ್ವೋಗೆ? ಮ್ಯಾಕ್ಸಿಮಮ್ 3 years ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದು ಮೋಟರ್ ಫೀಲ್ಡಾ? ಬಸ್ ಬಸ್? ಅದು ಯಾವ ಬಸ್ ಸರ್? ಎನಿ Six ಬಸ್, wheel. 6 wheel ಯಾವ ಬಸ್ ಅಂದ್ರೆ, ಬಟ್ ನಿಮ್ಗೆ ಲೈಸೆನ್ಸ್ ಮೇಲೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ ಅವಾಗ ಅವ್ರು ತಗೊಳ್ತಾರೆ. ಆಮೇಲೆ ನಿನ್ನ ಡ್ರೈವಿಂಗ್ ಅವರು ಟೆಸ್ಟ್ ಮಾಡಿ ರಿಸಲ್ಟ್ ಕೊಡ್ತಾರೆ. ಪಾಸ್ ಫೇಲ್ ಅನ್ನೋದು ರಿಸಲ್ಟ್ ಕೊಡ್ತಾರೆ. ಓಕೆ ಸರ್, ಇವಾಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ. ನೀವ್ ಇವಾಗ ಮಲ್ಟಿ ಎಕ್ಸೆಲ್ ಬರುವ ಅಂತ ಪ್ಲಾನ್ ಮಾಡಿ ಒಂದು ಲೈಸೆನ್ಸ್ ತೆಗಿಲಿಕ್ಕೆ ಹೊಸಕೋಟೆಗೆ ಹೋಗಿದ್ರಿ. ಅದು ಹಾಗೆ ನಾವು ಲೈಸೆನ್ಸ್ ತೆಗಿಲಿಕ್ಕೆ ಆಗಲ್ಲ. ಇವಾಗ ನಾವು ಈ ಕಂಪ್ನಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಈ ಕಂಪ್ನಿಯಿಂದ ಲೆಟರ್ ಪ್ಯಾಡ್ ಕೊಡ್ಬೇಕು. ಈ ನಮ್ಮ ಸಂಸ್ಥೆ ಡ್ರೈವರ್ ಬರ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಲೆಟರ್ ಪ್ಯಾಡ್ ಕೊಟ್ಟರೆ ಅವಾಗ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಬಟ್ ಅವರು ಓಪನ್ ಮಾರ್ಕೆಟ್ ಅಲ್ಲಿ ಕೊಡ್ತಾರೆ. ಓಪನ್ ಮಾರ್ಕೆಟ್ ಅಂದ್ರೆ ಅದು ಫಸ್ಟ್ 6 wheel ಕೊಡ್ತಾರೆ. ಖಂಡಿತ 6 wheel ಗೆ 15 days ಟ್ರೈನಿಂಗ್ ಕೊಟ್ಟು ಆ ನಂತರ 6 month తర్వాత ಮಲ್ಟಿ ಎಕ್ಸೆಲ್ ಮತ್ತೆ ಟ್ರೈನಿಂಗ್ ಕರೆದು ಮತ್ತೆ ಟ್ರೈನಿಂಗ್ ಕೊಡ್ತಾರೆ 5 days. ಮತ್ತೆ ಸರ್ ಅದಕ್ಕೇನಾದ್ರು ಸಪರೇಟ್ ಚಾರ್ಜಸ್ ಮಾಡ್ತಾರಾ? ಚಾರ್ಜಸ್ ಮಾಡ್ತಾರೆ. ಎಷ್ಟು ಮಾಡ್ತಾರಾ ಸರ್? ಅದು ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. 7,000 rupees ಏನೋ ಇದೆ ಅಂತ. 6 wheelಗ? 6 wheel ಓಕೆ, ಮತ್ತೆ ಮಲ್ಟಿ ಎಕ್ಸೆಲ್ ಮತ್ತೆ ಬೇರೆ? ಮತ್ತೆ ಬೇರೆ. ಓಕೆ, ಅದು ನಿಮ್ಗೆ ಯಾಕಂದ್ರೆ ಬಸ್ ಅವ್ರು ಕಂಪ್ನಿಯಿಂದ ಕೊಡ್ತಾರಲ್ಲ, ಪರ್ಫೆಕ್ಟ್ ಡ್ರೈವರ್ ಆಗಿರ್ಬೇಕು ಅನ್ನೋ ಒಂದು ಇದಕ್ಕೆ. ಯಾಕಂದ್ರೆ ಇದಾದ್ರೆ ನಾವು ಕಂಪ್ನಿ ಇವಾಗ ಟ್ರಾವೆಲ್ಸ್ ಇಂದ ಹೋಗಿದ್ರೆ ಟ್ರಾವೆಲ್ಸ್ ರೆಸ್ಪಾನ್ಸ್ ಮೇಲೆ ಹೋಗಿರ್ತೀವಿ ನಾವು. ಖಂಡಿತ ಬೆಸ್ಟ್ ಟ್ರಾವೆಲ್ ಹೆಸರು ಮೇಲಿಂದ ಹೋಗೋದು. ಅಂದ್ರೆ ಹೌದು, ಟ್ರಾವೆಲ್ ಓನರ್ ಅವ್ರ ಮುಖಾಂತರ ಹೋಗೋದು. ಓನರ್ ಮುಖಾಂತರ ಓನರ್ಗೆ ಬೆಸ್ಟ್ ಡ್ರೈವರು ಇವ್ರ ಹತ್ರ ಓಕೆ, ನನ್ನ ಹತ್ರ ಕೆಲಸ ಮಾಡ್ತಾನೆ, ಗಾಡಿ ಚೆನ್ನಾಗಿ ಓಡಿಸ್ತಾನೆ ಬಗ್ಗೆ ಅವರು ರೆಫರ್ ಮಾಡ್ತಾರೆ. ಸ್ವಲ್ಪ ರೆಫರ್ ಮಾಡ್ತಾರೆ. ಓಕೆ, ಆದ್ರೆ ಸರ್ ತುಂಬಾ ಜನ ಹೇಳ್ತಾರೆ ನೀವೇನಾದ್ರೂ ಸಪೋಸ್ ಬೇರೆಯವ್ರ ಈಗ ಓನರ್ ಮುಖಾಂತರ ಹೋಗಿ ಲೈಸೆನ್ಸ್ ತೆಗೆದ್ರೆ ಓಲ್ಬೋದು, ಅದು ಇದೇ ಕಂಪನಿ ಬಿಟ್ಟು ನೀವು ಬೇರೆ ಕಂಪನಿ ಹೋಗಿದ್ರೆ ಅದು ಮತ್ತೆ ಓನರ್ ಹತ್ರ ಅದು ನಮ್ ಸರ್ಟಿಫಿಕೇಟ್ ನ ಓನರ್ ಕಳ್ಸಿರ್ತಾರೆ ಮೇಲ್ ಮುಖಾಂತರ. ಅದು ಅವ್ರ ಹತ್ರ ಇರುತ್ತೆ. ಬಟ್ ನಾವು ಬೇರೆ ಕಡೆ ಹೋದ್ರೂ ಡ್ಯೂಟಿ ಮಾಡ್ಬೋದು. ಯಾಕಂದ್ರೆ ನಾವು ಟ್ರೈನಿಂಗ್ ಮಾಡಿರೋ ಡಾಟಾನ ಅಲ್ಲಿ ನಮ್ಗೆ ಕಂಪ್ನಿಯಿಂದ ಸಿಗುತ್ತೆ, ಸೇವ್ ಆಗಿರುತ್ತೆ. ಬೈ ಚಾನ್ಸ್ ನಾವು ಇವಾಗ ನಾನು ಬೇರೆ ಕಂಪ್ನಿಲಿ ಟ್ರೈನಿಂಗ್ ಮಾಡಿರೋದು, ಈ ಕಂಪ್ನಿ ಬಂದು ನಾನು ಇಂಥ ಡೇಟಲ್ಲಿ ಟ್ರೈನಿಂಗ್ ಮಾಡಿದೆ ಅಂದಾಗ ಅವ್ರು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಓಕೆ ಅಂತ ಅವಾಗ ಸೆಂಡ್ ಮಾಡ್ತಾರೆ. ಓಕೆ, ನಿಮ್ದು ಈ ಓನರ್ ಚೆಕ್ ಮಾಡಿದ್ರು? ಓಕೆ, ನಿಜಾನ ಸುಳ್ಳ ಅಂತ? ನಿಜಾನ ಸುಳ್ಳ. ಓಕೆ, ನಂದು ಟ್ರೈನಿಂಗ್ ಆಗಿದೆ ಅಂತ ಹೇಳಿದ್ರೆ ಅವ್ರು ನಂಬಲ್ವಲ್ಲ. ಖಂಡಿತ. ಅದಕ್ಕೆ ನಾವು ಟ್ರೈನಿಂಗ್ ಮಾಡೋ ಡೇಟ್ ನಮ್ಮ ಹತ್ರ ಇರುತ್ತೆ. ಆ ಡೇಟ್ ಹೇಳಿದ್ರೆ ಅವರು ಆನ್ಲೈನ್ ಚೆಕ್ ಮಾಡ್ಕೊತಾರೆ. ಸರ್, ಇವಾಗ ಹೊಸದಾಗಿ ಯಾವ್ದಾದ್ರು ಡ್ರೈವರ್ ನಾನು ಓಲು ಓಡಿಸ್ತೀನಿ ಅಂತ ಬಂದ್ರೆ ಅವರು ಚೆಕ್ ಮಾಡಿ ತಗೋದು? ಚೆಕ್ ಮಾಡಿ ತಗೋದು. ಎಲ್ಲ ಓನರ್ಗಳು ಹಾಗೆ? ಎಲ್ಲ ಓನರ್ ಪ್ರತಿಯೊಬ್ಬರು ಆಗುತ್ತೆ. ಏನಕ್ಕೆ ಸರ್ ಅದು ಆತರ ರೂಲ್ಸ್ ರೆಗ್ಯುಲೇಷನ್ಸ್? ರೂಲ್ಸ್ ರೆಗ್ಯುಲೇಷನ್ ಅಂದ್ರೆ ಇದು ನಾರ್ಮಲ್ ಆಗಿ ಆಟೋ ಸಿಸ್ಟಮ್ ವೆಹಿಕಲ್ ಯಾವ್ದು ಇಲ್ಲ, ಇವ್ರದ್ದು ಒಂದೇ ಇರೋದು. ಖಂಡಿತ. ಬಟ್ ಇದ್ರಲ್ಲಿ ಸಿಸ್ಟಮ್ ಎಲ್ಲ ಗೊತ್ತಿರಲ್ಲ. ಹೌದು, ಎಲ್ಲ ಕೇಬಲ್ ಮುಖಾಂತರನೇ ಸಿಸ್ಟಮ್ಸ್ ಅಂದ್ರೆ ಇಲ್ಲಿ ವೆಹಿಕಲ್ ಏನೋ ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ಲಿ ಮೆಸೇಜ್ ಬರುತ್ತೆ ಮೀಟರ್ ಅಲ್ಲಿ ಡಿಸ್ಪ್ಲೇ ಎಲ್ಲ ಮೆಸೇಜ್ ಬರುತ್ತೆ ಏನಾಗಿದೆ ಅಂತ. ಅದೆಲ್ಲ ಏನು ಗೊತ್ತಿರಲ್ಲ, ರೆಸ್ಪಾನ್ಸ್ ಅದಕ್ಕೋಸ್ಕರ ಕೊಡಲ್ಲ. ಸರ್, ನಿಮ್ಗೆ ಈ ಟ್ರೈನಿಂಗ್ ಟೈಮ್ ಅಲ್ಲಿ ಏನೆಲ್ಲ ಹೇಳಿ ಕೊಡ್ತಾರೆ ಸರ್? ಅಂದ್ರೆ ಜಾಸ್ತಿ ಫೋಕಸ್ ಮಾಡುವಂತ ವಿಷಯ ಏನಿರುತ್ತೆ ಸರ್? ಫೋಕಸ್ ಏನು ಆಲ್ಮೋಸ್ಟ್ ನೀವು ಅವ್ರೇನಂತಾರೆ, ನೀವು ಮಾಮೂಲಿ ಬಸ್ ಡ್ರೈವರ್ ಎಲ್ಲ ನಾವು ಡ್ರೈವಿಂಗ್ ಬಗ್ಗೆ ಏನು ಹೇಳ್ಕೊಡಲ್ಲ. ಬಟ್ ನಮ್ಮ ವೆಹಿಕಲ್ ಅಲ್ಲಿ ಏನಿದೆ ಸಾಫ್ಟ್ವೇರ್ಸ್ ಅದ್ರ ಬಗ್ಗೆ ಹೇಳ್ತಾರೆ. ಓಕೆ, ಓಲ್ವೋ ಇಂಜಿನ್ ಬಗ್ಗೆ ಓಲ್ವೋದು ಸಿಸ್ಟಮ್ ಬಗ್ಗೆ ಆತರ ಹಾಗೆ. ಸರ್, ನೀವು ಸ್ಟಾರ್ಟಿಂಗ್ ಇವಾಗ 6 wheel ಇಂದ ಓಲ್ವೋಗೆ ಶಿಫ್ಟ್ ಆದ್ರಲ್ವಾ, ಅವಾಗ ಸರ್ ನಿಮ್ಗೆ ಕಷ್ಟಕರವಾದಂತ ಸಿಸ್ಟಮ್ ಏನು ಸರ್ ಓಲ್ವೋದಲ್ಲಿ? ಏನಿಲ್ಲ, ನನಗೆ ತುಂಬಾ ಯಾವ್ದು ನಿಮ್ಗೆ ಕಷ್ಟನೇ ಅನ್ಸಿಲ್ವಾ? ಆತರ ಏನು ಅನ್ಸಿಲ್ಲ, ತುಂಬಾ ಈಜಿ ಅನ್ಸಿತ್ತು. ತುಂಬಾ ಈಜಿ ಅನ್ಸಿತ್ತು. ಸ್ಟಾರ್ಟಿಂಗ್ ಇಂದಾನು ಈಸಿನೇ ಅನ್ಸ್ಬಿಡ್ತು. ಅಂದ್ರೆ ನಮ್ಗಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಟ್ರೈನಿಂಗ್ ಹೋದಾಗ ಭಯ ಇತ್ತು, ಏನಾಗುತ್ತೋ ಏನು ನಮ್ಗೆ ಪಾಸ್ ಮಾಡ್ತಾರೋ ಫೇಲ್ ಮಾಡ್ತಾರೋ, ಗಾಡಿ ಚೆನ್ನಾಗಿ ಓಡಿಸ್ತೇವ ಇಲ್ಲ ಅಂತ ಹೇಳಿ. ರ್ಯಾಂಪ್ ಇರುತ್ತಲ್ವಾ? ರ್ಯಾಂಪ್ ಏನಿರಲ್ಲ, ಟ್ರ್ಯಾಕ್ ಇರುತ್ತೆ. ಹಾಗಾಗಿ ನೀವು ವಿಡಿಯೋಸ್ ಎಲ್ಲ ನೋಡ್ತಿರಲ್ವಾ, ಅದೇ ಟ್ರ್ಯಾಕ್. ಈ ಹೊಸ ಗಾಡಿ ಡೆಲಿವರಿ ಕೊಡ್ಬೇಕಾದ್ರೆ ಟ್ರ್ಯಾಕ್ ಇರುತ್ತಲ್ಲ, ಅದೇ. ಹೌದು, ಮಾಮೂಲಿ ಟೆಸ್ಟಿಂಗ್ ರ್ಯಾಂಪ್ ಅಲ್ಲೇ ಕೊಡ್ತಾರೆ ಟ್ರೈನಿಂಗ್. ಓಕೆ, ಫಸ್ಟ್ ಅವರು ನೀವು 2-3 days ಬಗ್ಗೆ ವೆಹಿಕಲ್ ಬಗ್ಗೆ ಹೇಳ್ತಾರೆ, ಮತ್ತೆ ನಮ್ ಸ್ಕಿಲ್ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಕೊಡ್ತಾರೆ. ಓಕೆ, ದೊಡ್ಡ ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಅಲ್ಲೆಲ್ಲ ಹೇಳ್ಕೊಡ್ತಾರೆ. ಇಲ್ಲೆಲ್ಲ ಸ್ವಿಚಸ್ ಇರುತ್ತೆ, ಈ ಸ್ವಿಚಸ್ ಬಗ್ಗೆ. ಎಲ್ಲಿ ಬರುತ್ತೆ ಸರ್ ಸ್ವಿಚಸ್ ಎಲ್ಲ? ರೈಟ್ ಸೈಡ್ ಬರುತ್ತೆ, ಡ್ರೈವರ್ ರೈಟ್ ಸೈಡ್ ಅಲ್ಲಿ. ಓಕೆ, ಆ ಕಡೆ ಸ್ವಿಚಸ್ ಇದೆಯಾ? ಇದು ಮೈನ್ ಬ್ಯಾಟ್ರಿ ಮೈನ್ ಕಟ್ ಆಫ್. ಓಕೆ, ಇದು ಬಂದ್ಬಿಟ್ಟು ನಮ್ ಮಿರರ್ ಅಡ್ಜಸ್ಟ್ಮೆಂಟ್. ಓಕೆ, ಇದು ನಮ್ಗೆ ಈ ತರ ಜಾಗದಲ್ಲಿ ಹೈಟ್ ಮಾಡ್ಕೊಳ್ಳಕ್ಕೆ, ಸಸ್ಪೆನ್ಷನ್ ಹೈಟ್ ಆಗುತ್ತೆ. ಇದು ಮಳೆ ಬಂದಾಗ ವೀಲ್ ಸ್ಲಿಪ್ಪರ್ ಅಂತ, ವೀಲ್ ಮಳೆ ಬಂದಾಗ ಟೈರ್ ಗ್ರಿಪ್ ಆಗಿರುತ್ತಲ್ವಾ, ಅದು ಆನ್ ಮಾಡ್ಕೊಂಡ್ರೆ ನಮ್ಗೆ ಸ್ಕಿಡ್ ಆಗಲ್ಲ ಗಾಡಿ. ಓಕೆ, ಇದು ಬಂದ್ಬಿಟ್ಟು ಯಾವ್ದು ಸರ್?
ಇದು ವೀಲ್ ಸ್ಲಿಪ್ಪರು. ಓಕೆ. ಇದು ಬಂದ್ಬಿಟ್ಟು ನಮ್ಗೆ ಈ ತರ ಈ ಡೌನ್ ಅಲ್ಲಿ ಘಾಟ್ ಅಲ್ಲೆಲ್ಲ ನಿಂತಿರುತ್ತೆ, ಸಡನ್ಲಿ ಓ, ಹಿಂದ್ಗಡೆ ಬರೋದಿಲ್ಲ, ಹಿಂದೆ ಬರುತ್ತೆ, ಇದನ್ನ ಹಾಕೊಂಡ್ಬಿಟ್ರೆ ಗಾಡಿ ಲಾಕ್ ಆಗ್ಬಿಡುತ್ತೆ. ಓಕೆ. ಏನಿದ್ರೆ ಮುಂದ್ಗಡೆನೆ ಹೋಗುತ್ತೆ. ಮುಂದೆನೆ ಹೋಗುತ್ತೆ. ಓಕೆ. ಈಗ ಆಟೋ ಸಿಸ್ಟಮ್ ಅಲ್ವಾ, ಖಂಡಿತ. ನಾವು ಆಟೋದಲ್ಲಿ ಇರ್ತೀವಿ, ಸಡನ್ಲಿ ಯಾರು ಅಡ್ಡ ಬಂದು ನಾವು ಬ್ರೇಕ್ ಹೊಡೆದಾಗ ಡೌನ್ ಇರುತ್ತೆ ಗಾಡಿ ಹಿಂದೆ ಹೋಗ್ಬೇಕು, ಖಂಡಿತ. ಆ ಮೂಮೆಂಟ್ ಅಲ್ಲಿ ಇದನ್ನ ಆನ್ ಮಾಡ್ಕೊಂಡು. ಯಾವ್ದು ಸರ್ ಆ ಇದು. ಸ್ವಿಚ್? ಹಾ. ಓಕೆ. ಅದ್ರ ಪಕ್ಕದಲ್ಲಿ ಇರೋದು ಏನು? ಇದು ಮಲ್ಟಿ ಎಕ್ಸೆಲ್. ಓ, ಮಲ್ಟಿ ಎಕ್ಸೆಲ್. ಮಲ್ಟಿ ಎಕ್ಸೆಲ್ ನ ನಾವು ಲಿಫ್ಟ್ ಮಾಡ್ಕೋಬಹುದು. ಓ, ಲಾಸ್ಟ್ ವೀಲ್ ಲಿಫ್ಟ್ ಮಾಡ್ಬೋದಾ? ಲಿಫ್ಟ್ ಮಾಡಬಹುದು. ಓ, ಈ ಲಾರಿಗಳೆಲ್ಲ 12 ವೀಲು 14 ವೀಲ್ ಅಲ್ಲೆಲ್ಲ ಲಿಫ್ಟ್ ಮಾಡ್ತಾರಲ್ಲ, ಲಾರಿ ಎಲ್ಲ ತುಂಬಾ ಹೈಟ್ ಕೊಟ್ಟಿರುತ್ತೆ ಲಿಫ್ಟಿಂಗ್, ಇದು ಸ್ವಲ್ಪ ಲೈಟ್ ಆಗಿ ಹೈಟ್ ಕೊಡ್ತಾರೆ, ಸ್ವಲ್ಪ ಲೈಟ್ ಆಗಿ ಕೊಡ್ತಾರೆ. ಅಂದ್ರೆ ಈ ಘಾಟ್ ಸೆಕ್ಷನ್, ತುಂಬಾ ಘಾಟ್ ಸೆಕ್ಷನ್ ಇರುವಾಗ ಮಲ್ಟಿ ಎಕ್ಸೆಲ್ ಲಿಫ್ಟ್ ಮಾಡ್ಕೊಂಡ್ರೆ ನಮ್ಗೆ ಗಾಡಿ ಕ್ಲೀನ್ ಆಗಿ ಕಟ್ ಆಗುತ್ತೆ. ಅದು ಸಿಂಗಲ್ ವೀಲ್ ಆಗಿರುತ್ತಲ್ವಾ ಲಾಸ್ಟ್, ಆ ತರ. ಅದು ಸ್ವಲ್ಪ ಅದು ಫ್ರೀ ಆದಾಗ ಈ ಮೈನ್ ಆಕ್ಸೆಲ್ ಫ್ರೀ ಆಗಿ ತಿರುಗುತ್ತೆ ಅಂದ್ಬಿಟ್ಟು ಅದನ್ನ ಆ ತರ ಕೊಟ್ಟಿರ್ತಾರೆ. ಖಂಡಿತ. ಕ್ರೌನ್ ಕರೆಕ್ಟ್ ಆಗಿ ತಿರ್ಗಿಸ್ಬಿಡುತ್ತೆ. ಓಕೆ. ಈಗ ಮಾಮೂಲಿ ನಾರ್ಮಲ್ ಬಸ್ ಗಿಂತ ಇದು ಕಟಿಂಗ್ ಜಾಸ್ತಿ ಇರುತ್ತೆ. ಖಂಡಿತ. ಲೆಂತ್ ಜಾಸ್ತಿ ಅಲ್ವಾ? ಲೆಂತ್ ಜಾಸ್ತಿ 15.5 ಇರುತ್ತೆ. ಖಂಡಿತ. ಇದು ಕಟಿಂಗ್ ಜಾಸ್ತಿ ಇರುತ್ತೆ ಅದಕ್ಕೆ ಅದು ಮಲ್ಟಿ ಎಕ್ಸೆಲ್ ನೀವು ಲಿಫ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಸರ್, ಇವಾಗ ಅದು B9R ಗೆ ಜಾಸ್ತಿ ಯೂಸ್ ಇತ್ತು, ಬಟ್ ಈ ಮಲ್ಟಿ ಇದಕ್ಕೆ B8R ಗೆ ಏನ್ ತೊಂದ್ರೆ ಇಲ್ಲ. ಈ ಗಾಡಿ ನೀವು ಬಂದ್ಮೇಲೆ ಸರ್ ಯಾವತ್ತು ಯೂಸ್ ಮಾಡಿದ್ದೇ ಇಲ್ವಾ? ಅಪ್ ಮಾಡಿದ್ದೇ ಇಲ್ಲ? ಯಾವ್ದನ್ನ? ಇದು ಲಾಸ್ಟ್ ವೀಲ್ ಏನ್ ಅವಶ್ಯಕತೆ ಇಲ್ಲ, ನಾವು ನಮ್ದೆಲ್ಲ ಟಾಪ್ ಅಂಡ್ ಟಾಪ್ ಹೈವೇಲ್ ಓಡೋದಲ್ವಾ, ಅವಶ್ಯಕತೆ ಇಲ್ಲ. ಅದೇ ಘಾಟಿ ಸೆಕ್ಷನ್ ಆದ್ರೆ ಅವಶ್ಯಕತೆ ಇರತ್ತಲ್ವಾ? ಅವಶ್ಯಕತೆ ಏನಿಲ್ಲ. ಬೈ ಚಾನ್ಸ್ ಅದೇನಾರ ಆತರ ತುಂಬಾ ಕಟಿಂಗ್ ರಿಯರ್ ಅಂದ್ರೆ ಈ ಪಾರ್ಕಿಂಗ್ ಮಾಡುವಂತ ಪ್ಲೇಸ್ ಗಳಲ್ಲಿ ನಮ್ಗೆ ಯೂಸ್ ಆಗುತ್ತೆ. ಖಂಡಿತ. ಅದು ಪಾರ್ಕಿಂಗ್ ಮಾಡೋ ಪ್ಲೇಸ್ ಅಲ್ಲಿ ಹೊಂಡಾ ಎಲ್ಲ ಇರತ್ತವಲ್ಲ, ಅಂತ ಟೈಮಲ್ಲಿ ಯೂಸ್ ಆಗುತ್ತೆ. ಆ ತರ ಟೈಮಲ್ಲಿ ಯೂಸ್ ಆಗುತ್ತೆ. ಹಾಗೆ ಸರ್, ಇವು ವೋಲ್ವೋ ಬಸ್ ಅಲ್ಲಿ ಯಾವ್ದು ಸರ್ ಒಳ್ಳೆ ಗಾಡಿ? ಅಂದ್ರೆ ಯಾವ್ದು ಒಳ್ಳೆ ಗಾಡಿ? ಒಳ್ಳೆ ಅಂದ್ರೆ ತುಂಬಾ ಗಾಡಿ ಇದೆ ಅಲ್ವಾ? B9R ಇದೆ, 11R ಇದೆ, 8R ಇದೆ. ಚೇಂಜ್ ಆಗ್ತಿದೆ. ಅವರು 2002 ಏನೋ ಲಾಂಚ್ ಮಾಡಿದ್ರು. ಹೇಳಿ. 2002 ಇಂದ ಇದೆ, ಅದು ಸಿಂಗಲ್ ಆಕ್ಸಲ್ ಲಾಂಚ್ ಮಾಡಿದ್ರು B8R ಅಂತ. B8R ಸ್ಟಾರ್ಟಿಂಗ್ ಬಂದಿರೋದು. B8R 7R ಬಂತು, ಮತ್ತೆ B8R ಬಂತು. 7R ನ ಸಿಟಿ ಕೊಟ್ಟು 8R ಇಂಟರ್ ಸಿಟಿ ಆಪರೇಟ್ ಮಾಡ್ತಾ ಇದ್ರು. ಖಂಡಿತ. ಆಮೇಲೆ ನಂತರ B9R ಬಂತು. B9R ಅಲ್ಲಿ ಅದು ಐ ಶಿಫ್ಟ್ ಕೊಟ್ರು. ಅದ್ರಲ್ಲಿ ಐ ಶಿಫ್ಟ್ ಬಂತು. ಆನಂತರ ಈ B11R ಲಾಂಚ್ ಮಾಡಿದ್ರು. B11R ಲಾಂಚ್ ಮಾಡಿದ್ರೆ ಅದು ಹಾರ್ಸ್ ಪವರ್ ತುಂಬಾ ಜನ ಇತ್ತು ನಂಬರ್ 1 ವೆಹಿಕಲ್ ಅದು. ಇದು 8R ಹಾರ್ಸ್ ಪವರ್ ಜಾಸ್ತಿ ಇತ್ತು. ಖಂಡಿತ. ಗಾಡಿ ಕ್ಲಿಕ್ ಆಗೋಯ್ತು ಮಾರ್ಕೆಟ್ ಅಲ್ಲಿ. ಆಯ್ತು ಅದು, ಬಟ್ ಅವರೇಜ್ ಸಮಸ್ಯೆ ಆಯ್ತು, ಅದಕ್ಕೋಸ್ಕರ ಅದನ್ನ ಮೈಲೇಜ್ ಕಮ್ಮಿ ಆಗ್ಬಿಡ್ತಾ. ಮತ್ತೆ B8R ನೇ ಲಾಂಚ್ ಮಾಡಿದ್ರು. ಮತ್ತೆ ಹಳೆ ಗಾಡಿನೇ ಬಂತು. B8R ಇಂಜಿನ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಅದೇ ಗಾಡಿ ಕಳ್ಸಿದ್ರಿ ಇವಾಗ. ಹೌದಾ? ಬಾಡಿ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿ. ಬಾಡಿ ಬೇರೆ 9400 ಅನ್ನೋದು ಅದು ಬಾಡಿ ಕೋಚ್ ನಂಬರ್. ಓ, ಬಾಡಿ ನಂಬರ್ ಅದು. ಬಾಡಿ ಕೋಚ್ ನಂಬರ್. ಈಗ ನಮ್ದು ವೀರ ದಾಮೋದರ. ಇದು 9400 ನಾ? 9400 ಫಸ್ಟ್ ಬಂತು. ಇದು 9600. ಅದರಲ್ಲಿ ಎಸ್ ಮತ್ತೆ SLX ಎರಡೆರಡು ಗಾಡಿ ಇದೆ ಅಲ್ವಾ? XLX SL ಏನು ಅಂತ ಪರವಾಗಿಲ್ಲ, ಅದು ಲಕ್ಸುರಿ ಸ್ಲೀಪರ್ ಅಂತ. ಒಳಗಡೆ ಸ್ವಲ್ಪ ಇಂಟೀರಿಯರ್ ಚೇಂಜಸ್ ಮಾಡಿದ್ರು. ಖಂಡಿತ. ಈ ಒಳಗಡೆ ಕೋಚ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ? ಮತ್ತೆ ಇವಾಗ 9600 ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಎಕ್ಸ್ಪೋದಲ್ಲಿ ಎಕ್ಸ್ಪೋದಲ್ಲಿ ನೋಡಿದ್ರಿ. ಹಾಗೆ ಸರ್, ಇವಾಗ ಹೊಸದಾಗಿ ಬರುವಂತ ಈ ವೋಲ್ವೋ ಡ್ರೈವರ್ಸ್ ಗಳಿಗೆ ಏನಂತ ಮೆಸೇಜಸ್ ಕೊಡ್ತೀರಾ? ಏನಿಲ್ಲ, ನಾರ್ಮಲ್ ಬಸ್ಸಸ್, ನಾರ್ಮಲ್ ಬಸ್ ಅಂತ ನಾರ್ಮಲ್ ಬಸ್ ಏನು ಡಿಫ್ರೆನ್ಸ್ ಇರಲ್ಲ. ಏನಿರಲ್ಲ. ಓಕೆ. ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಕೆಲವರಿಗೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವು ಓಡಿಸ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವರಿಗೆ. ಕ್ಯೂರಿಯಾಸಿಟಿ ಇರುತ್ತೆ, ಡ್ರೀಮ್ ಇರುತ್ತೆ. ನಿಮ್ಗೂ ಕೂಡ ಅದೇ ಅಲ್ವಾ? ಹಾಗೆ ಅನ್ಸುತ್ತೆ ನಮಗೂ. ಮತ್ತೆ ಈ ತರ ಮಾಮೂಲಿ ವೆಹಿಕಲ್ ಓಡಿಸುವಾಗ ನಾವು ವೋಲ್ವೋ ಓಡಿಸ್ಬೇಕು ಅಂತ, ಯಾವಾಗ ಓಡಿಸ್ತೀವಿ ವೋಲ್ವೋ ಆ ತರ. ಹಾಗೆ ಸರಿ, ಗಾಡಿ ಓಡಿಸುವಾಗ ಯಾವ ತರ ಫೀಲ್ ಆಗುತ್ತೆ ನಿಮ್ಗೆ? ನಾರ್ಮಲ್ ಆಗಿ ನೀವು ಕಾರ್ ಓಡಿಸಿದ್ರೆ ನೀವು ಫೀಲಿಂಗ್ ಏನಾಗುತ್ತೆ ಅದೇ ತರ. ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತೀರಾ ಸರ್? ಇದು ಬೆಂಗಳೂರು ಟು ಹೈದರಾಬಾದ್. ಎಷ್ಟು ಗಂಟೆಗೆ ಬಿಡೋದು ಸರ್ ಬೆಂಗಳೂರಿಂದ? ಇವಾಗ 7 ಗಂಟೆಗೆ ಬಿಡುತ್ತೆ. 7 ಗಂಟೆ. ಚಂದಾಪುರದಿಂದ 7 ಗಂಟೆಗೆ ಬಿಡೋದು. ಎಲ್ಲಿಗೆ ಎಷ್ಟೆಷ್ಟು ಗಂಟೆಗೆ ಹೋಗುತ್ತೆ ಸರ್? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಆಲ್ಮೋಸ್ಟ್ ನಮ್ಮ ಸಿಟಿ ಎಲ್ಲ ಔಟರ್ ರಿಂಗ್ ರೋಡ್ ಪಿಕಪ್ ಇರುತ್ತೆ. ಎಲೆಕ್ಟ್ರಾನ್ ಸಿಟಿ, ಸಿಲ್ಕೋಡು, ಮಾರಕಳ್ಳಿ, ಟಿನ್ ಫ್ಯಾಕ್ಟ್ರಿ, ಹೆಬ್ಬಾಳ, ದೇವನಹಳ್ಳಿ ಲಾಸ್ಟ್. ದೇವನಹಳ್ಳಿ ಹೋಗುವಾಗ ನಾವು 10:40 ಇರುತ್ತೆ. 10:40. ಓಕೆ. ಅಲ್ಲಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ? ಮಾರ್ನಿಂಗ್ 7 o'clock ಎಲ್ಲ ರೀಚ್ ಆಗ್ತದೆ. 7 o'clock ರೀಚ್ ಆಗ್ಬಿಡ್ತೀರಾ? ಹಾಗೆ ಸರ್, ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಈ ಗಾಡಿ ರನ್ ಆಗುತ್ತೆ? 80 ಇವಾಗ ಆಗ್ತಿದೆ.
ಓಕೆ. ಗವರ್ಮೆಂಟ್ ರಿಜಿಸ್ಟ್ರೇಷನ್ ಇಂದ 80 ಲಾಕ್ ಮಾಡಿದ್ದಾರೆ. ಈ ಗಾಡಿನೂ 80ಗೆ ಲಾಕ್. ಹೌದು. ಓಕೆ. 100 ಹೋಗಲ್ಲ. 100 ಹೋಗಲ್ಲ. 100 ಹೋಗಲ್ಲ. 100 ಸರ್ ಈ ಕಂಪನಿ ಎಕ್ಸಾಕ್ಟ್ ಆಗಿ ಎಲ್ಲಿಂದ ಸರ್ ಇದು? BSR ಹೈದರಾಬಾದ್ ಇಂದ ಆಪರೇಟ್ ಮಾಡ್ತಾರೆ. ಹೈದರಾಬಾದ್ ಅವರು. ಓನರು ಹೈದರಾಬಾದ್ ಅವರೇ. ಹೌದು ಹೌದು. ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? ಟೋಟಲ್ ಒಂದು 50 ಬಸ್ ಇದೆ. 50 ಗಾಡಿ ಇದೆ. ಓಲ್ವೋನೇ ಒಂದು 40 ಇದೆ. 40 ಓಲ್ವೋನೇ ಇದೆ. ಎಲ್ಲ ಮಲ್ಟಿಕ್ಸ್ ಅಲ್ಲ? ಎಲ್ಲ 96 ಬಂದಿದೆ. ಎಲ್ಲ ಹೊಸ ಹೊಸ ಗಾಡಿ. ಮತ್ತೆ 6 ವೀಲು? 6 ವೀಲ್ ಮಾಮೂಲಿ ಲೈಲ್ಯಾಂಡ್ಸ್ ಇದೆ, ಭಾರತ್ ಬಂದಿದೆ. ಓಕೆ. ಆ ಕಡೆ ಆಂಧ್ರದಿಂದ ಹೈದರಾಬಾದಿಂದ ಕೋಸ್ಟಲ್ ಏರಿಯಾಗಳಿಗೆ ಆಪರೇಟ್ ಮಾಡ್ತಾರೆ. ಓಕೆ. ಇಂಟರ್ ಸಿಟಿನೇ ಇದೆ. ಪೂನಾ ಆ ಕಡೆ ಚೆನ್ನೈ ಇದೆ, ಪಾಂಡಿಚೇರಿ ಇದೆ. ಹೈದರಾಬಾದ್, ಪಾಂಡಿಚೇರಿ, ಚೆನ್ನೈ ಆ ಕಡೆ ಎಲ್ಲ ಆಪರೇಟ್ ಮಾಡ್ತಾರ. ಸರ್ ಈ ಗಾಡಿಗೆ ಎಷ್ಟು ಜನ ಸರ್ ಡ್ರೈವರ್ಸ್ ಇದ್ದಾರೆ ಇದೇ ಬಸ್ಸಿಗೆ? ಡಬಲ್ ಡ್ರೈವರ್ ಪ್ಲಸ್ ಒಂದು ಕಂಡಕ್ಟರ್. ಏನಕ್ಕೆ ಸರ್ ಹಾಗೆ? ಲಾಂಗ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ? 550 ಕಿಲೋಮೀಟರ್ ಒಂದ್ ಸೈಡ್ಗೆ. ಓಕೆ. 550 ಕಿಲೋಮೀಟರ್ಗೆ ಡಬಲ್ ಡ್ರೈವರ್ ಕೊಟ್ಟಿದ್ದಾರೆ. ಹಾಗೆ ಸರ್ ಇವಾಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಓಲೋ ಬಸ್ ಡ್ರೈವರ್ಸ್ ಗಳಿಗೆಲ್ಲ ಸಂಬಳ ಜಾಸ್ತಿ ಇರತ್ತಂತ ಒಂದು ಎಕ್ಸಾಕ್ಟ್ ಇರುತ್ತೆ, ಒಂದು ಗೊತ್ತಿರಲ್ಲ. ಎಷ್ಟಿರುತ್ತೆ ಸರ್ ಅಂದಾಜಾಗಿ? ಇದು ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಕಂಪ್ನಿಲಿ ಒಂದೊಂದ್ ತರ ಪೇಮೆಂಟ್ ಇರುತ್ತೆ. ಓಕೆ. ಅದು ಕಂಪ್ನಿ ಅದೆಲ್ಲ ನಾವು ಹೇಳಿಕ್ಕಾಗಲ್ಲ. ಕಂಪ್ನಿ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದ್ ತರ ಕೊಡ್ತಾರೆ. ಓಕೆ ಸರ್, ಅಂದಾಜಿಗೆ ಎಷ್ಟು ಬರ್ತಾ ಇದೆ ಇವಾಗ ಮಾರ್ಕೆಟಿಗೆ? ಮ್ಯಾಕ್ಸಿಮಮ್ 40,000 ಅಂದ್ರೆ ನಮ್ದು ಈ ಸಂಬಳ ಅಂತ ಆತರ ಇರಲ್ಲ. ಆಲ್ಮೋಸ್ಟ್ 99% ಟ್ರಿಪ್ ವೈಸ್ ಇರುತ್ತೆ. ಓಕೆ. ಪ್ರತಿಯೊಂದು ಸಂಸ್ಥೆಯಲ್ಲೂ ಟ್ರಿಪ್ ವೈಸ್ ಇರುತ್ತೆ. ನಾವ್ ಎಷ್ಟು ಟ್ರಿಪ್ ಮಾಡ್ತೀವಿ, 2 ದಿನಕ್ಕೆ ಒಂದು ಟ್ರಿಪ್ ಆಗುತ್ತೆ ನಮ್ಗೆ. 2 ದಿನಕ್ಕೊಂದು ಹೋಗಿ ತಿರ್ಗಾ ಮತ್ತೆ ಬೆಂಗಳೂರು ಬಂದ್ರೆ ಒಂದು ಟ್ರಿಪ್ ಕ್ಲೋಸ್ ಆಗುತ್ತೆ. ಒಂದು ಟ್ರಿಪ್ ಮಂತಿಗೆ 15 ಟ್ರಿಪ್ 15 ಟ್ರಿಪ್ ಆಗುತ್ತೆ. 15 ಟ್ರಿಪ್ ಆಗುತ್ತೆ. ಹಾಗೆ ಸರ್ ಇವಾಗ 2 ಡ್ರೈವರ್ ಪ್ಲಸ್ ಒಂದು ಕಂಡಕ್ಟರ್, 3 ಜನಕ್ಕೆ ಎಷ್ಟೆಷ್ಟು ಸಂಬಳ ಬರುತ್ತೆ? ಡ್ರೈವರ್ ಮ್ಯಾಕ್ಸಿಮಮ್ 40 ಬರುತ್ತೆ. 40 ಒಬ್ರಿಗೆ. ಓಕೆ. ಇನ್ನೊಬ್ರಿಗೆ ಮತ್ತೊಂದು 40. ಕಿಲೋಮೀಟರ್ ವೈಸ್ ಆತರ ಏನಿಲ್ಲ, ಅದು ಕಿಲೋಮೀಟರ್ ವೈಸ್ ಅಂತಲ್ಲ, ಫಿಕ್ಸೆಡ್ ಮಾಡಿರ್ತಾರೆ. ಓಕೆ. ರೂಟಿಗೆ ಆತರ ಅಂತ ಫಿಕ್ಸೆಡ್ ಮಾಡಿರ್ತಾರೆ. ಓಕೆ ಸರ್, ನೀವು ಇಷ್ಟೇ ಕಿಲೋಮೀಟರ್ ರನ್ ಮಾಡ್ಬೇಕಂತ ಏನಾದ್ರು ಕಂಪನಿಯಿಂದ ರೂಲ್ಸ್ ಇರುತ್ತಾ? ಏನು ರಿಸ್ಟ್ರಿಕ್ಷನ್ ಏನ್ ಇರಲ್ಲ. ಓಕೆ. ಬಟ್ ಇದು ಇವಾಗ AI ಕ್ಯಾಮ್ರಾ ಹಾಕಿದ್ದಾರೆ. AI ಕ್ಯಾಮ್ರಾ ಹಾಕ್ಬಿಟ್ಟಿದಾರಾ? ಇದು ನೈಟ್ ನಮ್ಗೆ ಹೇಳ್ತಾ ಇರುತ್ತೆ, ನೀವು ಕಂಟಿನ್ಯೂ ಒಂದು 5 or 6 ಜರ್ನಿ ಮಾಡ್ತಾ ಇದ್ರೆ ಪ್ಲೀಸ್ ಬೆಸ್ಟ್ ಅಂತ ಅದೇ ಬಂದು ಹೇಳ್ತಾ ಇರುತ್ತೆ. ಓಕೆ ಸರ್, ಈ ಕ್ಯಾಮ್ರಾ ಏನಕ್ಕೆ ಯೂಸ್ ಆಗುತ್ತೆ? ಅದು ಎಂಟರ್ ಎಲ್ಲರಿಗೂ ಇದೆ. ಡ್ರೈವರ್ ಮಾನಿಟರ್ ಮಾಡುತ್ತೆ, ಓಕೆ, ಮಾನಿಟರ್ ಮಾಡುತ್ತೆ, ಫ್ರಂಟ್ ಕ್ಯಾಮ್ರಾ ಎಲ್ಲ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲ ಇದೆ. ಅಲ್ಲಿ ಮೇಲ್ಗಡೆ ಒಂದು ಕ್ಯಾಮ್ರಾ ಇದೆ ಅಲ್ವಾ? ಹೌದು. ಅದು ಕಂಪನಿಯಿಂದ ಬಂದಿರೋದಾ? ಅದು ಕಂಪನಿಯಿಂದ ಬಂದಿರೋದು. ಓಲ್ವೋ ಗಾಡಿದು. ಓಲ್ವೋದು. ಹಾಗೆ ಓಲ್ವೋ ಗಾಡಿ ಓಡಿಸುವಾಗ ನಿಮ್ಗೆ ಏನಾದ್ರು ಕಷ್ಟಕರವಾದಂತ ರೂಟ್ ಯಾವ್ದು ಸರ್ ನಿಮ್ಗೆ? ಅಂದ್ರೆ ಕಷ್ಟ ಆಗುವಂತ ಸಂದರ್ಭ ಯಾವ್ದು ಸರ್? ಸಿಟಿಯಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋದಿಲ್ಲ, ಆ ಟೈಮಲ್ಲಿ ಸ್ವಲ್ಪ ಇದನ್ಸುತ್ತೆ. ಮತ್ತೇನು ಬೇರೆ ನಮ್ಗೆ ಅಂತ ಏನು ಇದಿಲ್ಲ. ಸಿಟಿಯಲ್ಲಿ ಓಡಿಸುವಾಗ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತಾ? ಏನಲ್ಲ, ನಾರ್ಮಲ್ ಟ್ರಾಫಿಕ್ ಜಾಸ್ತಿ ಇರೋದಲ್ವಾ. ಈಗ ಮಾಮೂಲಿ ಬಸ್ ಕಷ್ಟ ಆಗುತ್ತೆ, ಗೇರ್ ಹಾಕ್ಬೇಕು, ಗೇರ್ ತೆಗಿಬೇಕು. ಇದೇನು ಆಟೋ ಸಿಸ್ಟಮ್ ಅಲ್ವಾ, ಏನ್ ತೊಂದರೆ ಆಗಲ್ಲ. ಹಾಗೆ ಸ್ವಲ್ಪ ಜವಾಬ್ದಾರಿಯಿಂದ ಓಡಿಸ್ಬೇಕು. ಸ್ವಲ್ಪ ಲೆಂತಿ ಗಾಡಿ ಅಲ್ವಾ? ಲೆಂತಿ ಗಾಡಿಯಿಂದ ಆ ಕಡೆ ಈ ಕಡೆ ಕ್ರಾಸ್ ಮಾಡ್ತಾ ಇರ್ತಾರೆ, ನುಗ್ತಾ ಇರ್ತಾರೆ. ಸ್ವಲ್ಪ ರೆಸ್ಪಾನ್ಸಿಬಲ್ ನೋಡ್ಕೊ ಓಡಿಸ್ಬೇಕು ಅಷ್ಟೇ. ಹೈವೇಗೆ ಹೋದ್ಮೇಲೆಲ್ಲ ತುಂಬಾ ಒಳ್ಳೆ ಕ್ರೇಜ್ ಇರುತ್ತೆ ಓಡಿಸ್ಲಿಕ್ಕೆ. ಒಂಥರ ಕಾರ್ ಓಡಿಸಿದಾಗೆ. ರಿಯರ್ ಇಂಜಿನ್ ಅಲ್ವಾ? ರಿಯರ್ ಇಂಜಿನ್, ಸೌಂಡ್ ಏನಿರಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ, ಆರಾಮಾಗಿ ಒಂಥರ ಸೈಲೆಂಟ್ ಆಗಿ ಹೋಗ್ತಾ ಇರುತ್ತೆ ಗಾಡಿ. ಕಸ್ಟಮರ್ ಕೂಡ ಅದೇ ಲೈಕ್ ಮಾಡ್ತಾರೆ. ಹೌದು, ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಓಲ್ವೋ ಗಾಡಿಗೆ, ಮಲ್ಟಿ ಎಕ್ಸೆಲ್ ಗೆ ಡಿಮ್ಯಾಂಡ್ ಇರೋದು. ಒಂದು 500 ರೂಪಾಯಿ ಜಾಸ್ತಿ ಆಗ್ಲಿ ಇದೇ ಬುಕ್ ಮಾಡ್ತಾರೆ ಇವಾಗ. ಅಂದ್ರೆ ಏರ್ ಸಸ್ಪೆನ್ಷನ್ ಚೆನ್ನಾಗಿರುತ್ತಲ್ಲ, ಖಂಡಿತ. ಮಾಮೂಲಿ ಬಸ್ ಇದಕ್ಕೆ ಏರ್ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ, ಒಳ್ಳೆ ಸಸ್ಪೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಮಾಮೂಲಿ ಬಸ್ ಆದ್ರೆ ಸ್ವಲ್ಪ ರೋಲ್ ಆಗುತ್ತೆ, ಇದಾಗುತ್ತೆ. ಇದು ನೀವು 100 ಫೀಲ್ ಹೋಗಿ ಟರ್ನ್ ಮಾಡೋರು ಕೂಡ ಅಷ್ಟೊಂದು ರೋಲ್ ಆಗಲ್ಲ. ಏನು ಅನ್ಸಲ್ಲ, ಒಳಗಡೆ ಇರೋರಿಗೆ ಏನು ಫೀಲಿಂಗ್ ಅನ್ಸಲ್ಲ. ನೀವು ನಾವು ಓವರ್ಟೇಕ್ ಮಾಡ್ಬೇಕಾದ್ರೆ ಆ ಕಡೆ ಮಾಡುವಾಗ ಮಾಮೂಲಿ ಬಸ್ಸಲ್ಲಿ ಸ್ವಲ್ಪ ಭಯ ಬೀಳ್ತಾರೆ, ಏನಪ್ಪಾ ಈಗ ಓಡಿಸ್ತಾ ಇದ್ದಾರೆ ಡ್ರೈವರ್ ಅಂತ. ಇದ್ರಲ್ಲಿ ಆ ತರ ಫೀಲಿಂಗ್ ಏನು ಗೊತ್ತಾಗಲ್ಲ. ಈಗ ಆಲ್ಮೋಸ್ಟ್ ಈ ನೈಟ್ ಜರ್ನಿ ಮಗು ಮಲಗದಾಗೆ ಅದು ಓಲೋ ಗಾಡಿಲಿ ಒಂದು ಲೋಗೋ ಕೊಡ್ತಾರಲ್ಲ, KSRTC ಖಂಡಿತ ಈ ಐರಾವತ ಅದೇ ತರ ಫೀಲ್ ಕೊಡುತ್ತೆ. ಹಾಗೆ ಸರ್, ಫೈನಲಿ ಫೀಲ್ಡ್ ಓಲ್ವೋ ಬಸ್ಸಿಗೆ ಹೊಸದಾಗಿ ಬರುವಂತವರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಕಂಫರ್ಟೇಬಲ್ ಇರುತ್ತೆ ಜರ್ನಿ, ಮಾಮೂಲಿ ಬಸ್ಗಿಂತ ಕಂಫರ್ಟೇಬಲ್ ಜರ್ನಿ. ಓಕೆ, ನಡ್ಸ್ಕೊ ಹೋಗ್ಬೋದಾ? ನಡ್ಸ್ಕೊ ಹೋಗ್ಬೋದು ಸರ್. ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಅಂದ್ರೆ ಬೇರೆಯವರಿಗೆಲ್ಲ ಸ್ವಲ್ಪ ನೋಡ್ಲಿಕ್ಕೆಲ್ಲ ನೋಡಿ ಅವ್ರಿಗೆ ಒಂದು ಐಡಿಯಾ ಗೊತ್ತಾಗುತ್ತೆ.
ಅಂದ್ರೆ ಮಾಹಿತಿ ಇರಲ್ಲಲ್ವಾ, ಅವರಿಗೆಲ್ಲ ಇಂಥ ಸ್ವಲ್ಪ ಮಾಹಿತಿಗಳು ಸಿಗುತ್ತೆ. ಕ್ಯೂರಿಯಾಸಿಟಿ ಇರೋದು ನೋಡ್ತಾರೆ ಏನ್ ಓಲೋ ಬಸ್ ಹೇಗೆ ಅಂತ. ಓಕೆ. ಏನ್ ಗೊತ್ತಿಲ್ಲದೆ ಇರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ 9600S ಒಂದು ಮಲ್ಟಿ ಎಕ್ಸೆಲ್ ಓಲ್ವೋ ಮಲ್ಟಿ ಎಕ್ಸೆಲ್ ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.